ನಿನ್ ನಿರ್ಧಾರನ ನಾನು ಒಪ್ಕೋಬೇಕು ಅಂತ ಏನಾದ್ರೂ ಇದೆಯಾ ಭಕ್ತಿ? ನಮ್ಮಿಬ್ರು ಮಧ್ಯ ಯಾವುದೇ ಸೀಕ್ರೆಟ್ ಮೇಂಟೈನ್ ಮಾಡಬಾರ್ದು, ಯಾವುದೇ ಸೀಕ್ರೆಟ್ ಇರಬಾರ್ದು ಅಂತ ನಾವು ಮಾತಾಡ್ಕೊಂಡಿದ್ವಿ ಅಲ್ವಾ? ಇನ್ ಮುಂದೆ ಹೀಗಾಗಲ್ಲ. ಓ ಹಂಗಂದ್ರೆ ಅಮ್ಮ ಹೇಳಿದ್ರು ಅಂತ ನೀನು ಒಪ್ಕೊಂಡ್ಬಿಟ್ಯಾ? ನಾನು ಡೈರೆಕ್ಟ್ ಆಗಿ ಬಂದು ನಿನ್ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಾಗ ನೀನ್ ಅದು ಎಷ್ಟು ಈಸಿಯಾಗಿ ಸುಳ್ಳು ಹೇಳ್ಬಿಟ್ಟೆ. ಹಾಗೆ ಹೇಳಿದಕ್ಕೆ ಯಾವ ಕೆಲಸನೂ ಮಾಡಕ್ಕಾಗದೆ ಒದ್ದಾಡ್ತಿದ್ದೆ ಗೊತ್ತಾ? ಸುಮ್ನಿರು ಚಿಕ್ಕಿ, ನಾನು ಅನ್ಕೊಂಡ ಹಾಗೆ ಈ ಮನೇಲಿ ಯಾವ್ದು ಏನು ನಡೆಯಲ್ಲ ಅಂತ ನಂಗೆ ಗೊತ್ತು. ಏನೂ ಇಲ್ಲ. ನಂಬಿಕೆಗೆ ಬೆಲೆ ಕೊಡೋ ಜನಗಳಿದ್ರೆ ಮಾತ್ರ ಆ ಸಾರ್ಥಕತೆಗೆ ಅರ್ಥ ಸಿಗೋದು. ಹಾಗೆ ಹೇಳ್ತಾನೆ ನಂಬಿಕೆ ದ್ರೋಹ ಮಾಡೋರ್ನ ತುಂಬಾ ಹತ್ರದಲ್ಲಿಟ್ಕೊಳ್ಳೋದು ಸರಿ ಇಲ್ಲ ಅಲ್ವಾ ಅಗಸ್ತ್ಯ? ನನಗೆ ಜಾಸ್ತಿ ವಾದ ಮಾಡಕ್ ಇಷ್ಟ ಇಲ್ಲ ಚಿಕ್ಕಿ. ಇರಬಹುದು, ಆದ್ರೆ ತುಂಬಾ ಮುಖ್ಯವಾದ ವಿಷಯ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಛಾಯಾ ಮೇಡಮ್ ನೀವನ್ಕೊ. ಸಾಕು ಭಕ್ತಿ, ನನ್ನ ಮಾತಿನ್ನು ಮುಗ್ದಿಲ್ಲ. ಮಾತಾಡ್ಕೊಳ್ಳೋಣ ಬಿಡು ಚಿಕ್ಕಿ. ನಂಗೆ ಈಗ ನಿದ್ದೆ ಬರ್ತಾ ಇದೆ, ನಾನು ಹೋಗಿ ಮಲ್ಕೋಬೇಕು. ಗುಡ್ ನೈಟ್. ಅಲ್ಲ, ಅಮೃತ, ತಿಂಡಿ ಎಲ್ಲ ರೆಡಿ ಮಾಡಿದ್ದೀನಿ. ಓಕೆ ಅತ್ಗೆ, ಸೂಪರ್. ಇದೇನ ಅಮೃತ, ನೀನು ಬೆಳಿಗ್ಗೆ ಹಣ್ಗಳು ತಿನ್ಕೊಂಡು ಮೊದ್ಲು ತಿಂಡಿ ತಿನ್ಬೇಕಲ್ವಾ? ಫಸ್ಟ್ ಹಣ್ಣು ತಿನ್ಬಿಡ್ತೀನಿ, ಆಮೇಲೆ ತಿಂಡಿ ತಿಂತೀನಿ. ಅಯ್ಯೋ ದಡ್ಡಿ, ಮೊದ್ಲು ತಿಂಡಿ ತಿನ್ಬೇಕು, ಆಮೇಲೆ ಈ ಹಣ್ಗಳೆಲ್ಲ. ಅಮೃತ, ನಿಮ್ಮನೇಲಿ ತಿಂಡಿ ಊಟ ಎಲ್ಲ ಟೈಮಿಗೆ ಕರೆಕ್ಟ್ ಆಗಿ ಆಗ್ಬೇಕಲ್ವಾ? ಹೌದು ಅತ್ಗೆ, ಮುಂಚೆ ಎಲ್ಲ ಹೀಗೆಲ್ಲ ಇರ್ಲಿಲ್ಲ. ಅಜ್ಜಿಗೆ BP ಬಂದ್ಮೇಲೆ ಅಮ್ಮ ಈ ಆಜ್ಞೆನ ಹೊರಡಿಸಿದ್ದು. ಒಳ್ಳೇದಾಯ್ತು, ಇಲ್ಲ ಅಂದಿದ್ರೆ ಊಟದ ಟೈಮಿಗೆ ತಿಂಡಿ ತಿನ್ಬೇಕಾಗಿತ್ತು. ಇದನ್ನೇ ಅಮ್ಮ ಯಾವಾಗ್ಲೂ ಅಜ್ಜಿಗೆ ಹೇಳ್ತಾ ಇದ್ದಿದ್ದು.